ರಾಜ್ಯ ಸರ್ಕಾರ ಖಾಸಗಿ ಫೈನಾನ್ಸ್ ಹಾಗೂ ಲೇವಾದೇವಿದಾರರ ಕಿರುಕುಳಕ್ಕೆ ಕಡಿವಾಣ ಹಾಕಲು ಎಷ್ಟೇ ಸುಗ್ರೀವಾಜ್ಞೆ ತಂದರೂ ಈ ಖಾಸಗಿ ಫೈನಾನ್ಸ್ಗಳ ಗೂಂಡಾಗಿರಿ ಮಾತ್ರ ನಿಲ್ಲುತ್ತಿಲ್ಲ. ಕೇವಲ 4 ಕಂತು ಬಾಕಿ ಉಳಿಸಿಕೊಂಡಿದ್ದಕ್ಕೆ ಬಡ ಕುಟುಂಬವೊಂದನ್ನು ಮನೆ ಬಿಡಿಸಿ ತೊಟ್ಟ ಬಟ್ಟೆಯಲ್ಲಿ ರಸ್ತೆಗೆ ತಳ್ಳಿರುವ ಅಮಾನವೀಯ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಆಸ್ಪತ್ರೆಯಲ್ಲಿದ್ದ ಮಗನ ಚಿಕಿತ್ಸೆಗೆ ಹಣವಿಲ್ಲದೆ ತತ್ತರಿಸಿದ್ದ ಕುಟುಂಬಕ್ಕೆ ಈಗ ವಾಸಿಸಲು ಮನೆಯೂ ಇಲ್ಲದಂತಾಗಿದ್ದು, ಪ್ರಸ್ತುತ ಈ ಕುಟುಂಬ ದನದ ಕೊಟ್ಟಿಗೆಯಲ್ಲಿ ಕಾಲ ಕಳೆಯುವ ಸ್ಥಿತಿ ಬಂದೊದಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ದಾವಣಗೆರೆಯಲ್ಲಿ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಗೂಂಡಾಗಿರಿ, 4 ಕಂತು ಬಾಕಿ ಇದ್ದಿದ್ದಕ್ಕೆ ಮನೆ ಸೀಸ್. ಆಸ್ಪತ್ರೆಯಲ್ಲಿದ್ದ ಮಗ 45,000 ರೂಪಾಯಿ ಬಾಕಿಗೆ ಕುಟುಂಬವನ್ನೇ ರಸ್ತೆಗೆ ತಳ್ಳಿದ ಫೈನಾನ್ಸ್ ಸಿಬ್ಬಂದಿ. ಸರ್ಕಾರಿ ಸುಗ್ರೀವಾಜ್ಞೆಗೂ ಜಗ್ಗದ ಖಾಸಗಿ ಫೈನಾನ್ಸ್, ದನದ ಕೊಟ್ಟಿಗೆಯಲ್ಲಿ ಬಡ ಕುಟುಂಬದ ವಾಸ. ಹೀಗೆ ಬೀಗ ಹಾಕಿ ನೋಟಿಸ್ ಅಂಟಿಸಿರುವ ಮನೆ. ಮುಂದೆ ಏನು ಮಾಡಬೇಕು ಎಂದು ತೋಚದೆ ಮನೆ ಮುಂದೆ ಚಿಕ್ಕ ಮಕ್ಕಳೊಂದಿಗೆ ಕುಳಿತಿರುವ ಕುಟುಂಬಸ್ಥರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಚಿಕ್ಕತೊಗಲೇರಿ ಕ್ಯಾಂಪ್ನಲ್ಲಿ. ಹೌದು, ಖಾಸಗಿ ಫೈನಾನ್ಸ್ ಒಂದರ ದೌರ್ಜನ್ಯಕ್ಕೆ ಇಡೀ ಕುಟುಂಬವೊಂದು ಈಗ ಬೀದಿಗೆ ಬಂದು ಬಿದ್ದಿದೆ. ಚಿಕ್ಕತೊಗಲೇರಿ ಕ್ಯಾಂಪ್ನ ಗ್ರಾಮದ ಬಸವರಾಜಪ್ಪ ಎಂಬುವವರು ಕಳೆದ 2023 ಡಿಸೆಂಬರ್ನಲ್ಲಿ ಖಾಸಗಿ ಫೈನಾನ್ಸ್ನಿಂದ 5 ಲಕ್ಷ ರೂಪಾಯಿ ಹೋಮ್ ಲೋನ್ ಪಡೆದಿದ್ದರು. ಬಡ ಕುಟುಂಬವಾದರೂ ಕೂಲಿ ನಾಲಿ ಮಾಡಿ ಪ್ರತಿ ತಿಂಗಳು 11,000 ರೂಪಾಯಿ ಕಂತನ್ನು ತಪ್ಪದೇ ಕಟ್ಟುತ್ತಿದ್ದರು. ಈಗಾಗಲೇ ಬರೋಬ್ಬರಿ 2,80,000 ರೂಪಾಯಿಗೂ ಹೆಚ್ಚು ಹಣ ಪಾವತಿಸಲಾಗಿತ್ತು. ಆದರೆ ಕಳೆದ 4 ತಿಂಗಳ ಹಿಂದೆ ಕುಟುಂಬದ ಆಧಾರ ಸ್ತಂಭವಾಗಿದ್ದ ಬಸವರಾಜಪ್ಪ ಅವರ ಮಗನಿಗೆ ಭೀಕರ ಅಪಘಾತವಾಯಿತು. ಒಂದೆಡೆ ಆಸ್ಪತ್ರೆಯ ವೆಚ್ಚ, ಇನ್ನೊಂದೆಡೆ ಸಂಸಾರದ ನಿರ್ವಹಣೆ ಕಷ್ಟವಾಗಿ 4 ಕಂತುಗಳನ್ನು ಪಾವತಿಸಲು ಸಾಧ್ಯವಾಗಿರಲಿಲ್ಲ. ಸ್ವಲ್ಪ ಕಾಲಾವಕಾಶ ಕೊಡಿ, ಸಾಲ ತೀರಿಸುತ್ತೇವೆ ಎಂದು ಬಡ ಕುಟುಂಬ ಕೈ ಮುಗಿದು ಬೇಡಿದರೂ ಕರುಣೆ ತೋರಿಸದ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ನಿನ್ನೆ ಸಂಜೆ ಏಕಾಏಕಿ ಮನೆಗೆ ನುಗ್ಗಿದ್ದಾರೆ. ಮಹಿಳೆಯರು ಹಾಗೂ ಚಿಕ್ಕ ಮಕ್ಕಳನ್ನು ಉಟ್ಟ ಬಟ್ಟೆಯಲ್ಲೇ ಮನೆಯಿಂದ ಹೊರಹಾಕಿ ಬಾಗಿಲಿಗೆ ಬೀಗ ಜಡಿದು ಸೀಸ್ ಮಾಡಿದ್ದಾರೆ. ಹೀಗಾಗಿ ನಾವು ಈಗ ದನದ ಕೊಟ್ಟಿಗೆಯಲ್ಲಿ ಗಾಳಿ ಮಳೆಯಲ್ಲಿ ಜೀವನ ಮಾಡುತ್ತಿದ್ದೀವಿ ಎಂದು ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ. 5 ಲಕ್ಷ ತಗೊಂಡಿದ್ವಿ ಸರ್. 5 ಲಕ್ಷದಾಗೆ ನಾವು ಕಂಟಿನ್ಯೂ ಕಟ್ಕೊಂಬ 2023 ಡಿಸೆಂಬರ್ ಎಂಡಿ ತಗೊಂಡಿದ್ದು. ಅಲ್ಲಿಂದ ಇಲ್ಲಿಗೆ ಯಾವ ಕಂತು ಡ್ಯೂ ಮಾಡಿಲ್ಲ. ಒಂದ್ಸಲಿ ಮಾತ್ರ ಪೇಪರು ನೋಟಿಸು ಅಂಟಿಸೋಗಿದ್ರು. ಅದ್ರ ಪ್ರಕಾರ ಬಂದು ನಾವು ಕಂತು ಕಟ್ಕೊಂಡಿದ್ದೀವಿ. ಕ್ಲಿಯರು ಸಮೇತನೂ ಮಾಡ್ಕೊಂತ ಬಂದಿದ್ದೀವಿ. ನಡುವೆ ಒಂದ್ಸಲಿ ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದ ನಡುವೆ ಇವಾಗ ಭತ್ತ ಕೊಯ್ಲು ಇಲ್ಲದಕ್ಕೆ, ಕೆಲಸ ಇಲ್ಲದಕ್ಕೆ ಮನೇಲಿದ್ದಾರೆ. ಅವರು ಮನೇಲಿ ಇರೋದಕ್ಕೆ 1-2 ತಿಂಗಳು, ಈಗ ಹೋದ ತಿಂಗಳು ಬಿಟ್ಟು ಈ ನೆಕ್ಸ್ಟ್ ಹಿಂದಿನ ತಿಂಗಳು ಒಂದು ಕಂತು ಹಾಕಿದ್ದೀನಿ ಸರ್. ಅವ್ರು ಅದನ್ನು ಕ್ರಿಯೆ ಹಿಡಿತಾ ಇಲ್ಲ. ನಿನ್ನ ಕಂತು ಸಡನ್ನಾಗಿ ಕಟ್ಟಬೇಕಮ್ಮ ಅಂತ ಹೋದ ತಿಂಗಳು ಒಬ್ಬರು ಬಂದು ಹೇಳಿದ ಮೇಲೆ ನೆಕ್ಸ್ಟ್ ಹೋದ ತಿಂಗಳು ಬಂದರು. ಈ ತಿಂಗಳು 5ನೇ ತಾರೀಕಿಗೆ ಒಬ್ಬರು ಬಂದಿದ್ದಾರೆ ಸರ್. 5 ಬಂದು ಹೇಳಿ ಇವಾಗ ಸಡನ್ನಾಗಿ ನೆನ್ನೆ ಅಷ್ಟು ಜನನು ಬಂದು ನಾನು ವಿಡಿಯೋ ಮಾಡ್ಕೊಳೋದು, ಫೋಟೋ ಹೊಡ್ಕೊಳೋದು, ನಡಿರಮ್ಮ ಹೊರಗೆ ಏನಾದರೂ ಬೇಕಾದರೆ ತಗೊಳ್ಳಿ, ಇಲ್ಲಾಂದರೆ ನಡಿ ಹೊರಗೆ ನಡಿ ಅಂತ ದೌರ್ಜನ್ಯ ಮಾಡಿ ಹೊರಗೆ ಕಳಿಸಿದ್ರು. ಇಲ್ಲ, ನಾವು ಎಷ್ಟು ಅಮೌಂಟ್ ಐತಾ ಅದನ್ನು ಕಟ್ತೀನಿ, ಕಟ್ಲಿಲ್ದಂಗೆ ಏನು ಬಿಡಲ್ಲ ಮೇಡಮ್, ಕಟ್ತೀನಿ ಅಂತ ಹೇಳಿದ್ಕೆ ಈಗ 7 ಕಂತು ಡ್ಯೂ ಅದಾವ ಅಂದರು. 7 ಕಂತಿಗೆ ಎಷ್ಟಾಗುತ್ತೋ ಮೇಡಮ್ ಅಷ್ಟು ಕಟ್ತೀನಿ ಅಂದರು. ಅವ್ರು ಅದಕ್ಕೂ ಒಪ್ಪಲಿಲ್ಲ. 2,05,000 ಕಟ್ಟಿದರೆ 2,05,000 ಕಟ್ಟಿದರೆ ಬೀಗ ಕೊಡ್ತೀನಿ, ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕು ಲೋನ್ ಅಂತ ಹೇಳ್ತಿದ್ದಾರೆ ಸರ್. ನಾವು ಈಗ 2023 ಡಿಸೆಂಬರ್ ತಿಂಗಳ ತಗೊಂಡ್ರೆ ಇಲ್ಲಿಗೆ ಈಗ 3 ವರ್ಷ ಆಯಿತು ಲೋನ್ ತಗೊಂಡು. ಮತ್ತೆ 5 ಲಕ್ಷ ಲೋನು ರಿಪೀಟ್ ಮಾಡಿರಿ ಅಂತ ಹೇಳ್ತಿದ್ದಾರೆ ಸರ್. ಮಕ್ಕಳು ಮರ ಇಟ್ಕೊಂಡು 2 ಹೆಣ್ಣು, ಹೊಲ ಇಲ್ಲ, ಹೊರಗಡೆ ದುಡಿಯೋದು, ಅವರೊಬ್ಬರೇ ದುಡಿದು ಇಷ್ಟೊಂದು ಲೋನು ಮುಂದುವರಿಸಿದ್ರು. ಮತ್ತೆ ಹೊಸ್ದಾಗಿ ಲೋನ್ ಕಟ್ಕೊಂಡು ಹೋಗ್ರಿ ಅಂತ ಹೇಳ್ತಿದ್ದಾರೆ. ಹುಟ್ಟು ಬಟ್ಟೆಗೆ ಮಕ್ಕಳನ್ನು ನಮ್ಮನ್ನು ಹೊರಗೆ ಹಾಕಿದ್ದಾರೆ. ಏನೋ ಒಂದು ತಗೊಳಕ್ಕೂ ಅರ್ಜೆಂಟ್ ಮಾಡಿ ಹೊರಗೆ ಹಾಕಿದ್ದಾರೆ. ನಾವು ಲೋನ್ ಕಟ್ಕೊಂತಾನೆ ಬಂದಿದ್ದೀನಿ. ನಾನು ಊರು ಬಿಟ್ಟೇನು ಹೋಗಿಲ್ಲ ಸರ್. ಲೋನ್ ಕಂಟಿನ್ಯೂ ಮಾಡ್ಕೊಂತಾನೆ ಬಂದಿದ್ದೀನಿ.
ಲೋನ್ ಕಂಟಿನ್ಯೂ ಮಾಡ್ಕೊಂತ ಬಂದ್ರು ಈಗ ನಮ್ಮ ಮೇಲೆ 3 ಲಕ್ಷ ನಂಗೆ ಕಟ್ಟಿದ್ದು ಎತ್ತಾಗ ಹೋತು ಮತ್ತೆ ಕಂಟಿನ್ಯೂ 5 ಲಕ್ಷ ಕಟ್ರಿ ಅಂತ ಹೇಳ್ತಿದಾರೆ ಸರ್. 5 ಲಕ್ಷ ಕಟ್ಟಿದ್ರೆ ಮಾತ್ರ ನೀನು ಮನೆ ಕೀ ಕೊಡ್ತೀನಿ, ಇಲ್ಲಂದ್ರೆ ಇಲ್ಲ, ಅದು ಯಾಕೆ ಕೋರ್ಟಿಗೆ ಹೋಗು ಕೋರ್ಟಲ್ಲಿ ಬಂದು ಮಾತಾಡು ಅಂತ ಹೇಳ್ತಿದ್ದಾರೆ. ನನ್ನ ಸೊಸೆ ನಮ್ಮ ಮನೆಯಾಗ ಒಬ್ಬಳೇ ಇದ್ಲು. ನಾವಿದ್ದಿಲ್ಲೇನಿಲ್ಲ, ನಮ್ಮ ಸಣ್ಣ ಹುಡುಗಿ ಪಾಡಿಲ್ಲ ಅಂತ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ. ಅವ್ರು ಬಂದು ಏಕಿ ಬಂದು ಇದು ಮಾಡಿ ನಮಗೆ ಯಾರಿಗೂ ಫೋನು ಮಾಡಿಲ್ಲ, ಏನು ಮಾಡಿಲ್ಲ. ಅವರು ನಮಗೆ ಮುಂದಾಗ ತಿಳಿಸಿದ್ರೆ ನಾವು ಯಾವಾಗ ಕಟ್ಕೊಂತ ಹೋಗ್ತಿದ್ವಿ. ನಮಗೆ ಮುಂದಾಗ ಏನು ತಿಳಿಸಿಲ್ಲ, ಅವರು ಏನು ಇದು ಮಾಡಿಲ್ಲ. ನಮ್ಮ ಹುಡುಗಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ನೆಲ್ಲ ಬಂದರೆ ಅಲ್ಲೇ ಹೊರಕ್ಕೆ ಹಾಕಿದ್ರು ಅವ್ರು. ನಾನು ಬಂದೆ ಆಸ್ಪತ್ರೆ ತೋರಿಸ್ಕೊಂಡು ಹೊರಕ್ಕೆ ಹಾಕಿದ್ರು. ಹೊರಕ್ಕೆ ಹಾಕಿದಟ್ಟಿಗೆ ಮತ್ತು ಇನ್ನೇನು ನಾವು ಅವಾಗ ಏನು ಮಾಡೋಕ್ಕಾಗತ್ತೆ ಅಂತಂದು ಆಮೇಲೆ ನಮ್ಮ ಸಂಘದವ್ರಿಗೆ ಫೋನ್ ಮಾಡಿದ್ವಿ ನಾವು. ಅವರು ಈ ನನ್ನ ಸೊಸೆ ಇದು ಮಾಡ್ಕೊಂತೀನಿ ನಾನು ಅಂತ ಹೋದ್ಲ. ನಾವು ಬೇಡ ಮಾಡ್ಕೊಬೇಡಮ್ಮ ನೀನು, ನಾವು ಸಂಘದವ್ರು ಸಂಘದವ್ರಿಗೆ ಕರೆ ಕಳಿಸ್ತೀವಿ ಅಂತ ನಂದು 5 ಲಕ್ಷ ತಗೊಂಡಿದ್ವಿ ಸರ್ ನಮ್ಮ ಯಜಮಾನ್ರ ಹೆಸರಿಗೆ. ಈ 3 ವರ್ಷ ಸಹ ಕಟ್ಟಕಚ್ಚಿ ಈ 4 ಕಂತು ಡ್ಯೂ ಮಾಡಿದ್ದೀವಿ ಅಷ್ಟೇ ಸಹ. ಈಗ 2,05,000 ಕಟ್ಟ್ರಿ. ಇವತ್ತು ಎಷ್ಟೊತ್ತಿದ್ರು ಕಟ್ಟಕ್ಕಂದು ಯಾರ ಕೈಲಿ ಹಾಕತ್ ಸಹ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಸಹ. ನಾವು ಅಲ್ಲಲ್ಲ ಮನಿಲ್ಲ, ಇದೊಂದು ಮನೆ ಬಿಟ್ರೆ ಯಾತದಿಲ್ಲ ಸಹ. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ನಾವು ಕೂಲಿ ಮಾಡ್ಕೊಂಡು ತಿಂದು ಅಲ್ಲಿಗೂ ನಾವು ನಿಲ್ಸಿಲ್ಲ ಸಹ, ಹಂಗೆ ಕಟ್ಟಿದ್ದೀವಿ ನಾವು. ಕಂತು ನಿಲ್ಸಿಲ್ಲ. 4 ಕಂತು ಏನು ನನ್ನ ಮಗಗೆ ಆಕ್ಸಿಡೆಂಟ್ ಆಗಿರೋದಕ್ಕೆ 4 ಕಂತು ನಿಲ್ಸಿದ್ದೀವಿ ಸಹ. ನಿಲ್ಸಿಲ್ಲ ಅಂತ ಹೇಳಲ್ಲ ನಾವು, ಅವ್ರ ಕೊಂಡು ತಿನ್ನೋದಿಲ್ಲ ನಾವು ಕಟ್ತೀವಿ ಅಂತಲೇ ಹೇಳ್ತೀವಿ. ಅವ್ರು ಇವತ್ತು ಇದು ಮಾಡಿದ್ರು ಅಂತಂದ್ರು ನಾವು ಯಾಕೆ ಹಾಕ್ತಿರಿ ಬೀಗನಂತಲೂ ನಾವು ಕೇಳಿಲ್ಲ ಸಹ. ಈಗ ಅವ್ರ ಕಂತೈತಿ ಇದೈತಿ ಹಾಕಿದಾರೆ ಬಿಡು ಅಂತ ನಾವು ಅದನ್ನೇ ಇದು ಮಾಡ್ಕೊಂಡು ನಾವು ಇದು ಮಾಡಿದ್ದೀವಿ ಸಹ. ನಾವು ಅಲ್ಲಿಗೂ ರಾತ್ರಿ 7 ಗಂಟೆ ಫೋನ್ ಮಾಡಿದ್ದೀವಿ. ನಾವು ಅಮೌಂಟ್ ಆಗೈತಿ, ಅಮೌಂಟ್ ತಗೊಂಬಂದು ಇವತ್ತು ಕಟ್ತೀವಿ, ಎಷ್ಟು ಥರ ಆಗಲಿ ನಾವು 7 ಗಂಟೆಗೆ ಕಟ್ತೀವಿ ಅಂತ ಹೇಳಿದ್ವಿ. ಆಗೈತಿ ತಗೊಂಬಂದು ಕಟ್ತೀವಿ ಅಂತಂದರೆ ಇಲ್ಲ 2,05,000 ಕಟ್ಟಲೇಬೇಕು ನಮಗೆ. 2,05,000 ಕಟ್ಟಿದ್ರೆ ಬೀಗ ಕೈ ಕೊಡ್ತೀವಿ, ಇಲ್ಲ ಅಂದರೆ 5 ಲಕ್ಷನ ಮತ್ತೆ ಕಂಟಿನ್ಯೂ ಮಾಡ್ಕೊಂತ ಹೋಗಂತ ಹೇಳ್ತಾರೆ. ನಾವು 5 ಲಕ್ಷ ಲೋನ್ ತಗೊಂಡ್ರದ್ದು ಅಷ್ಟೇ. ಮತ್ತು 5,50,000 ನಾವು ಕಟ್ಟಕ್ಕಂತಂದ್ರೆ ಎಲ್ಲಿಂದ ಕಟ್ಟನ್ ಸಹ? ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಸಹ. ನಾವು ರೈತರ ಮಕ್ಕಳು ಕೂಲಿ ಮಾಡ್ಕೊಂಡು ತಿನ್ನೋರು. ನಾವು ಕೂಲಿ ಮಾಡ್ಕೊಂಡು ತಿಂದು ನಾವು ಅದೆಲ್ಲ ಕಟ್ಬೇಕು. ನಾವು ನಿಲ್ಲಿಸಬಾರ್ದು ಅಂತಲೇ ಕಟ್ಟಿದ್ದೀವಿ ಸಹ. ಯಾವುದು ನಿಲ್ಲಿಸಿದ್ರು, ನಾವು ಸಂಘದ ನಿಲ್ಲಿಸಿದ್ರು ಇದು ನಿಲ್ಸಿಲ್ಲ ಸಹ. ಏನು ನನ್ನ ಮಗಗೆ ಆಕ್ಸಿಡೆಂಟ್ ಆಗಿರೋದಕ್ಕೋಸ್ಕರ 4 ಕಂತು ಡ್ಯೂ ಮಾಡಿದ್ವಿ ಬಿಡು. ನಾವು ಮಾಡಿಲ್ಲ ಅಂತ ಹೇಳಲ್ಲ, 4 ಕಂತು ಡ್ಯೂ ಮಾಡಿದ್ದೀವಿ ನಾವು. ಇಷ್ಟು ಜೋರ್ಜನ್ ಮಾಡಿ ನಿನ್ನೆಗ ಎಲ್ಲರನ್ನೂ, ನಾನು ಇಲ್ಲ, ನಮ್ಮ ಯಜಮಾನ್ರು ಇಲ್ಲ, ನನ್ನ ಮಗನೂ ಇಲ್ಲ, ನನ್ನ ಸೊಸೆ ನನ್ನ ಮೊಮ್ಮಕ್ಳು ಇಟ್ಕೊಂಡು ಮನೆಯಾಗ ಇದ್ದಳ್ಳ. ನೀವು ಹೊರಕೊಂಡು ಸಣ್ಣ ಹುಡುಗಿ ತೊಟ್ಲ ಮಕ್ಕಂದಳ್ಳ ಹೊರಕ್ಕೆ ಎತ್ಕೊಂಬ ಅಂತಂದು ಹೊರಕ್ಕೆ ಹಾಕಿ ಕದಿಟ್ಟು ಬಿಗ ಹಾಕಿ ಹೋಗಿದ್ದಾರೆ ಸರ್. ಇತ್ತ ಮನೆ ಕಳೆದುಕೊಂಡ ಕುಟುಂಬದ ಪರಿಸ್ಥಿತಿ ಶೋಚನೀಯವಾಗಿದೆ. ಚಿಕ್ಕ ಮಕ್ಕಳು ಹಾಗೂ ವೃದ್ಧರು ಸದ್ಯ ದನದ ಕೊಟ್ಟಿಗೆಯಲ್ಲಿ ವಾಸಿಸುವಂತಾಗಿದೆ. ಈ ಹಿನ್ನೆಲೆ ಕುಟುಂಬಕ್ಕೆ ಬೆಂಬಲವಾಗಿ ರಾಜ್ಯ ರೈತ ಸಂಘದ ಮುಖಂಡರು ನಿಂತಿದ್ದು ಫೈನಾನ್ಸ್ ಸಂಸ್ಥೆಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. 4 ಕಂತುಗಳು ಬಾಕಿ ಇದ್ದು ಹಣ ಕಟ್ಟುತ್ತೇವೆ ಎಂದು ಕುಟುಂಬ ಹೇಳಿತ್ತು. ಆದರೆ ಫೈನಾನ್ಸ್ ಸಿಬ್ಬಂದಿ, ಮಹಿಳೆಯರು, ಮಕ್ಕಳು ಸೇರಿದಂತೆ ಕುಟುಂಬಸ್ಥರನ್ನು ಮನೆಯಿಂದ ಹೊರಹಾಕಿ ಮನೆಗೆ ಸೀಲ್ ಹಾಕಿದ್ದಾರೆ. ಬಡ ಕುಟುಂಬದ ಮೇಲೆ ನಡೆದಿರುವ ಈ ಅನ್ಯಾಯದ ಬಗ್ಗೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ತಕ್ಷಣ ಮಧ್ಯಪ್ರವೇಶಿಸಿ ಪ್ರಕರಣದ ಬಗ್ಗೆ ಪರಿಶೀಲನೆ ನಡೆಸಿ ನ್ಯಾಯ ಒದಗಿಸಬೇಕು ಎಂದು ರೈತ ಮುಖಂಡರು ಒತ್ತಾಯಿಸಿದ್ದಾರೆ. ಇವತ್ತೇನು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಮಾಯ್ಕೊಂಡ ಹೋಬಳಿಯಾಗ ಏನು ಚಿಕ್ಕತಲೆ ಗ್ರಾಮದಲ್ಲಿ ಬಸವರಾಜಪ್ಪ ಅನ್ನೋರು ಅವಾಜ್ ಫೈನಾನ್ಸ್ನಾಗೆ 5 ಲಕ್ಷವನ್ನು ಸಾಲವನ್ನು ತಗೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು 2,75,000 ರೂಪಾಯಿಯನ್ನು ಅವ್ರು ಜಮಾ ಮಾಡಿರ್ತಾರೆ. ಇನ್ನು ಕೇವಲವಾಗಿ 4 ಕಂತು ಅಷ್ಟೇ ಇರ್ತೈತಿ, 45,000 ರೂಪಾಯಿ ಅಷ್ಟೇ ಬಾಕಿ ಇರ್ತೈತಿ. ಇಲ್ಲ ಸ್ವಾಮಿ ನಾನು 45,000 ರೂಪಾಯಿ ಕಟ್ತೀನಿ, ಇಲ್ಲ ನೀವು ನಾಳೆ ಬಂದುಬಿಟ್ರೆ 1 ಲಕ್ಷ ನಮಗೆ ಅಂತ ಕ್ಯಾಶ್ ಇರ್ತೈತಿ, ಯಾರ್ದಾಗ ಕೇಳಿದ್ರು ಇಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಕೂಡ ಏಕೈಕಿ ಬಂದು ಅವಾಜ್ ಫೈನಾನ್ಸ್ನವ್ರು ಬಂದು ಅವ್ರನ್ನ ಹೊರಗೆ ಹಾಕಿಬಿಟ್ಟು ಕೈ ಹಿಡ್ಕೊಂಡು ಹೊರಗೆ ಹಾಕಿಬಿಟ್ಟು ದೌರ್ಜನ್ಯ ಮಾಡಿಬಿಟ್ಟು ಅಯ್ಯಮ್ಮನ ಕೂಸನ್ನ ಕಡೆಗೆ ಹಾಕಿ ಅವ್ರ ಹತ್ರ ನೋಟಿಸ್ ಅಂಟಿಸಿ ಸೀಲ್ ಹೊಡೆದು ಹೋಗಿದ್ದಾರೆ. ಇವತ್ತು ಬಲವಂತವಾಗಿ ಸಾಲ ವಸೂಲಿ ಮಾಡಿದ್ದಾರೆ ಅವಾಜ್ ಫೈನಾನ್ಸ್ನವರು. ಇವತ್ತು ಅವ್ರಿಗೆ ಅದು ಇನ್ನು ಇಷ್ಟು ಕಟ್ಕೊಂತ ಬಂದರೂ ಕೂಡ ಇವತ್ತು ಕೋರ್ಟ್ ನೋಟಿಸಿಂದ ಕೊಟ್ಟು ಇನ್ನು ಉಳಿಕಿದ್ದ ಅಮೌಂಟು ಕಂಟಿನ್ಯೂ ಮಾಡ್ಕೊಂತ ಹೋಗ್ರಿ, 5 ಲಕ್ಷ ಏನು ಅಮೌಂಟ್ ಕೊಟ್ಟಿರ್ತಾರಲ್ಲ ಅದನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ರಿ ಅಂತ ಹೇಳಿದ್ರೆ, ಸರ್ ನಾವು 2,75,000 ಕಟ್ಟಿದ್ದೇವೆ ಅಂತ ಅವ್ರಿಗೆ ಪ್ರಶ್ನೆ ಮಾಡಿ ಕೇಳಿದಾಗ ಅವರಿಲ್ಲ, ನೀವು ನಮಗೆ ಕಟ್ಟಿದ್ದು ದುಡ್ಡು ನಾವು ಇವತ್ತು ಕೋರ್ಟಿಂದ ಬಂದದವಿ,
ಹೇಳಿದ್ವಿ ಲಾಯರ್ ಫೀಸ್ ಐತಿ, ನಮ್ಮ ಫೀಸ್ ಐತಿ, ಚೆಕ್ ಬೌನ್ಸ್ ಕೇಸ್ ಹಾಕಿದ್ದೀವಿ, ಅದಕ್ಕೆ ಸಮ ಆಗೈತೆ ಅಂತ ಹೇಳಿ ಅವ್ರಿಗೆ ಹೇಳಿದರೆ ಏಕಾಏಕಿ ಬಂದು ಹೊರಗೆ ಹಾಕಿದ ಮೇಲೆ ಅವ್ರು ರಾತ್ರೆಲ್ಲ ಒಂದು ದನ ಕಟ್ಟೋಂಥ ರೂಮ್ನಾಗೆ ವಾಸ ಮಾಡಿದ್ದಾರೆ. ಮಳೆ ಸಂಪೂರ್ಣವಾಗಿ ಮಳೆ ಸುರಿತಲೇ ಐತಿ, ಅಂಥದ್ರಾಗೆ ಬೀದಿ ಪಾಲಾಗಿದ್ದಾರೆ. ಇವತ್ತು ಆತ್ಮಹತ್ಯೆ ಶರಣ ಆಗ್ತೇವಂತ ಹೋದ್ರ ಸಂದರ್ಭದಲ್ಲಿ ನಮಗೆ ಕರೆ ಬರ್ತದೆ, ನಾವು ಬಂದು ಅವ್ರ ಸಂದರ್ಭದಲ್ಲಿ ಹೇಳಿ ಸಾಂತ್ವನ ಹೇಳಿ ನಾಳೆ ಬೆಳಗ್ಗೆ ನಾವು ಪೊಲೀಸ್ ಇರುತ್ತೆ ಮಾತಾಡ್ತಾವೆ ಅಂತ ಹೇಳಿದ್ರೆ, ಇದುವರೆಗೂ ಕೂಡ ಪೊಲೀಸರಿಗೆ ಫೋನ್ ಮಾಡಿದ್ರು ಕೂಡ ಪಿಕ್ ಮಾಡ್ತಿಲ್ಲ. ನೀವೇನೋ ಮಾತಾಡಿದ್ರೆ ಕೋರ್ಟ್ನಾಗ ಮಾತಾಡಿದ್ರೆ ಕೇವಲವಾಗಿ 45,000 ರೂಪಾಯಿಗೋಸ್ಕರ ಇವತ್ತು ಮನೆ ಜಪ್ತಿ ಮಾಡಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೊಡ್ತೈತಿ. ಇವತ್ತು ಕೂಡಲೇ ಬರಗಾಲ ಅಂತೇಳಿ ಘೋಷಣೆ ಮಾಡ್ಬೇಕಂತ ಹಲವಾರು ಸಾರಿ ಮನವಿ ಕೊಟ್ಟರು ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ಕ್ರಮನ ತಗೊಂಡಲ್ಲ. ನೋಡಿ ಪೊಲೀಸರು ಭಾರಿ ಅವಳಿ ಆಗೈತಿ. ಇವತ್ತು ಅವಾಜ್ ಪೊಲೀಸ್ನವ್ರು ಬಂದು ಇವ್ರನ್ನ ಏಕಾಏಕಿ ಬಂದು ಹೊರಗೆ ಹಾಕಿದಾರೆ ಅಂದಮೇಲೆ ಇದಕ್ಕೆ ಏನು ಕ್ರಮ ಅನ್ನೋದಕ್ಕೆ ಜಿಲ್ಲಾಧಿಕಾರಿನೇ ಕಾರಣ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಒಟ್ಟಾರೆ ಕಷ್ಟದ ಸಮಯದಲ್ಲಿ ಸಾಲದ ಕಂತು ಪಾವತಿಸಲು ಸ್ವಲ್ಪ ಕಾಲಾವಕಾಶ ಕೇಳಿದ ಬಡ ಕುಟುಂಬವೊಂದು ಇಂದು ಮನೆ ಕಳೆದುಕೊಂಡು ದನದ ಕೊಟ್ಟಿಗೆಯಲ್ಲಿ ವಾಸಿಸುವಂತಾಗಿದೆ. ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ದೌರ್ಜನ್ಯ ಎಸಗಿರುವ ಈ ಖಾಸಗಿ ಫೈನಾನ್ಸ್ ವಿರುದ್ಧ ಜಿಲ್ಲಾಡಳಿತ ಯಾವ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ರಾಕೇಶ್ ಜೊತೆ ಅಣ್ಣೇಶ್ಯಾಮ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.